ತಾಲೂಕಿನ ಶಹಪುರ, ಕೆರೆಹಳ್ಳಿ ಮತ್ತು ಅಗಳಕೇರಿ ಮಧ್ಯಭಾಗದಲ್ಲಿರುವ ಐತಿಹಾಸಿಕ ಕೊಳ್ಳಿನ ಕೆರೆ ದುಸ್ಥಿತಿಗೆ ತಲುಪಿದೆ. ಕೆರೆ ಒಡಲು ಬಿರಿದು ನಿಂತಿದೆ. ಕಾಡಿನಲ್ಲಿರೋ ವನ್ಯಜೀವಿಗಳು ನೀರಿಲ್ಲದೆ ಬಳಲ್ತಾ ಇವೆ. ಈ ಕಡೆ ಬ್ಲಾಕ್ ಮಾಡಿದ್ನಂದ್ರ ಕೆರೆ ಕೆರೆ ಇದೆ, ಕೆರೆ ನೀರು ಕೋಡಿ ಬಿಟ್ಟಿಂದ ಗುಡದ ನೀರು ಹೆಚ್ಚಿನ ಸಂಗ್ರಹಣ ಆಗುತ್ತಲ್ಲ, ನೀರು ವೇಸ್ಟೇಜ್ ಹರಿದು ಹೋಗುತ್ತಲ್ಲ, ಈ ವಾರಿ ಅಧೋಗತಿಗೆ ತಲುಪಿದ ಐತಿಹಾಸಿಕ ಕೊಳ್ಳಿನ ಕೆರೆ. ಕೆರೆಯಲ್ಲಿ ನೀರು ಸೋರಿಕೆ, ಅಭಿವೃದ್ಧಿ ಮರೀಚಿಕೆ. ಗ್ರಾಮ ಅಂದ್ಮೇಲೆ ಕೆರೆಗಳಿರಬೇಕು. ಕೆರೆಗಳು ಹಳ್ಳಿ ಜನರ ಜೀವನಾಡಿಯ ಮೂಲ. ಕೆರೆ ನೀರನ್ನೇ ನಂಬಿಕೊಂಡು ಅದೆಷ್ಟೋ ಊರಿನ ಜನರು ಬದುಕು ನಡೆಸುತ್ತಿದ್ದಾರೆ. ಆದರೆ ದೇಶ ಅಭಿವೃದ್ಧಿಯಾಗ್ತಿದ್ದಂತೆ ಪುರಾತನ ಕೆರೆಗಳೆಲ್ಲ ಮಾಯವಾಗ್ತಿವೆ. ಅಭಿವೃದ್ಧಿ ಭಾಗ್ಯ ಕಾಣದೆ ಲೆಕ್ಕವಿಲ್ಲದಷ್ಟು ಕೆರೆಗಳು ಕಣ್ಮರೆಯಾಗಿದೆ. ಇದೀಗ ಇದೇ ಲಿಸ್ಟ್ಗೆ ಕೊಪ್ಪಳದ ಐತಿಹಾಸಿಕ ಕೆರೆ ಕೊಳ್ಳಿನ ಕೆರೆ ಸೇರಿಕೊಳ್ಳುವ ದುಸ್ಥಿತಿ ಬಂದಿದೆ. ಕೆರೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದ್ರೂ ಯಾವೊಬ್ಬ ಅಧಿಕಾರಿ ಅತ್ತ ತಲೆ ಹಾಕದೆ ನಿರ್ಲಕ್ಷ್ಯ ವಹಿಸಿದ್ದು ಅಧೋಗತಿಗೆ ತಲುಪಿದೆ. ಕೊಳ್ಳಿನ ಕೆರೆ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಕೆರೆ. ಗಂಡುಗಲಿ ಕುಮಾರರಾಮನ ಅವಧಿಯಲ್ಲಿ ನಿರ್ಮಾಣವಾಗಿದೆ. ಇದೇ ಕೆರೆಯ ಬದಿಯಲ್ಲಿ ತಿರುಗಲ್ ತಿಮ್ಮಪ್ಪನ ದೇವಸ್ಥಾನ ಇದೆ. ವಿಜಯನಗರ ಕಾಲಾವಧಿಯಲ್ಲಿ ತುಂಬಿ ತುಳುಕುತ್ತಿದ್ದ ಈ ಕೆರೆ ಈಗ ಬತ್ತಿ ಹೋಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂತ್ರಿಯಾಗಿದ್ದ ಶಿವರಾಜ್ ತಂಗಡಗಿ ಸುಮಾರು 1.50 ಕೋಟಿ ವೆಚ್ಚದಲ್ಲಿ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡಿದ್ರು. ಆದರೆ ಅವೈಜ್ಞಾನಿಕ ಕಾಮಗಾರಿಯಿಂದ ನೀರು ಕೆರೆಯಲ್ಲಿ ನಿಲ್ಲದೆ ಸೋರಿಕೆಯಾಗ್ತಾ ಇದೆ. ಇದರಿಂದ ಕೆರೆಯ ಒಡಲಿನಲ್ಲಿ ಗಿಡ ಗಂಟಿಗಳು ಬೆಳೆದು ನಿಂತ್ರೆ ನೀರಿಲ್ಲದೆ ವನ್ಯ ಜೀವಿಗಳು ಪರದಾಡುವಂತಾಗಿದೆ. 138 ಎಕರೆ ಕೆರೆ ಲ್ಯಾಂಡ್ ಇದು. ಆ ಕೆರೆಯನ್ನ ಅಭಿವೃದ್ಧಿ ಮಾಡಿ ಎಲ್ಲ ಜಿಲ್ಲಾ ಆಡಳಿತ, ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು, ಜನಪ್ರತಿನಿಧಿಗಳ ಗಮನ ಕೊಟ್ಟು ಈ ಕೆರೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತೇಳಿ ಎಲ್ಲವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಮಾಡ್ಬೇಕಂದ್ರೆ ವನ್ಯಜೀವಿಗಳು ಸಾಕಷ್ಟು ಇದಾವೆ. ಒಂದು ಸಾವಿರಾರು ನವಿಲುಗಳಿದೆ, ಒಂದು ಸಾವಿರಾರು ಕರಡೆಗಳು, ಕೋತಿಗಳು, ಅಕ್ಕಿ ಪಕ್ಷಿಗಳು, ಇವು ಎಲ್ಲ ಸುಮಾರು ಇಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥ ಪ್ರಾಣಿ ವನ್ಯಜೀವಿಗಳಿಗೆ ನಾವು ಈ ಕೆರೆ ಅಭಿವೃದ್ಧಿ ಮಾಡಿದ್ರೆ ಇಲ್ಲೇ ಆಹಾರಗಳನ್ನ ತಗೊಂಡು ಇಲ್ಲೇ ನೀರು ಕುಡಿದು ಇಲ್ಲೇ ಕುಡ್ತಾವ ಅಂತೇಳಿ ನಾನು ಎಲ್ಲವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಐತಿಹಾಸಿಕ ಕೊಳ್ಳಿನ ಕೆರೆ ಅಂದಿನ ಕಾಲದಲ್ಲಿ ಇದ್ದ ಜನವಸತಿಗೆ ಆಸರೆಯಾಗಿತ್ತು. ಕೃಷಿ ಚಟುವಟಿಕೆಗಳಿಗೂ ಪೂರಕವಾಗಿತ್ತು. ಈ ಕೆರೆಯನ್ನ ಅಭಿವೃದ್ಧಿಪಡಿಸಿದ್ರೆ ಕೃಷಿ ಚಟುವಟಿಕೆ ನಡೆಸುತ್ತಿರುವಂತಹ ನೂರಾರು ರೈತರಿಗೆ ಅನುಕೂಲ ಆಗುತ್ತೆ. ಆದ್ರೆ ಎಷ್ಟು ಬಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೂ ಕ್ಯಾರೆ ಅಂತಿಲ್ಲ ಅಂತ ಜನರು ಕಿಡಿಕಾರ್ತಿದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಯ ಈ ಒಂದು ಐತಿಹಾಸಿಕ ತಿರುಗಲ್ ತಿಮ್ಮಪ್ಪ ದೇವಸ್ಥಾನ ಮತ್ತು ಐತಿಹಾಸಿಕ ಕೊಳ್ಳಿನ ಕೆರೆಯನ್ನ ಅಭಿವೃದ್ಧಿಪಡಿಸಿದ್ರೆ ಇದು ಕರ್ನಾಟಕದ ಒಂದು ಅತ್ಯಂತ ಮಹತ್ವದ ಪ್ರವಾಸಿ ತಾಣ ಕೂಡ ಆಗ್ತಾ ಇದೆ ಮತ್ತು ಧಾರ್ಮಿಕ ಕೇಂದ್ರವಾಗ್ತದೆ. ಮೇನ್ ಜಲಮೂಲ. ಈ ಕೊಳ್ಳಿನ ಕೆರೆಯನ್ನ ಅಭಿವೃದ್ಧಿಪಡಿಸಿ ನೀರು ಸಂಗ್ರಹ ಸಾಮರ್ಥ್ಯ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರೆ ಇಲ್ಲಿ ಅನೇಕ ರೀತಿಯ ವನ್ಯಜೀವಿಗಳಿದ್ದಾವೆ. ಕುಡಿಯುವ ನೀರಿನ ಅನುಕೂಲ ಆಗ್ತದೆ. ಒಟ್ನಲ್ಲಿ ನವಿಲುಗಳು, ನರಿ, ಕಾಡುಕೋಳಿ, ಚಿರತೆ, ಕರಡಿ ಸೇರಿದಂತೆ ಸಾಕಷ್ಟು ವನ್ಯಜೀವಿಗಳು ವಾಸವಾಗಿರುವ ಈ ಪ್ರದೇಶದಲ್ಲಿ ಇನ್ನಾದ್ರೂ ಕೊಪ್ಪಳ ಜಿಲ್ಲಾಡಳಿತ ಅಭಿವೃದ್ಧಿಪಡಿಸಿ ಜೀವ ಸಂಕುಲಕ್ಕೆ ಅನುಕೂಲ ಮಾಡಬೇಕಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ.